ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಟ್ರಾವೆಲ್ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಕಾರ್ಕಳಕ್ಕೆ ಹೊರಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ನನ್ನ ಮಗಳು ಫಸ್ಟ್ PU ಅಡ್ಮಿಷನ್ಗೆ ನಾವು ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲೊಂದು ಕೆಲವೊಂದು ಕಾಲೇಜ್ನ ನೋಡಿಬಿಟ್ಟು ಹಾಗೆ ವಿಸಿಟ್ ಕೊಟ್ಬಿಟ್ಟು ಒಂದು ಕಾಲೇಜಲ್ಲಿ ಅಡ್ಮಿಷನ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ 2025 ನ್ಯೂ ಇಯರ್ನ ನಾವು ಧರ್ಮಸ್ಥಳಕ್ಕೆ ಹೋಗಿಬಿಟ್ಟು ಅಲ್ಲಿಂದ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಮತ್ತು ಅಷ್ಟೇ ಅಲ್ಲದೆ ಹೊಸ ವರ್ಷದ ಸಂಭ್ರಮ ಧರ್ಮಸ್ಥಳದಲ್ಲಿ ಹೇಗೆಲ್ಲ ಇತ್ತು ಅಂತ ನಿಮ್ಗೆ ತೋರಿಸ್ತೀನಿ. ಹಾಗೆ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫ್ರೆಂಡ್ಸ್, ಬೆಳಗ್ಗೆ ಬೇಗ ಹೊರಟ್ವಲ್ಲ, ತಿಂಡಿ ತಿನ್ನಲಿಲ್ಲ. ಹಾಗೆ ನನ್ನ ಮನೆಯಲ್ಲೇ ಟೊಮೊಟೊ ಬಾತ್ನ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೆ. ಹಾಗೆ ನಾವು ಚಿಕ್ಕಮಂಗ್ಳೂರ್ ಹತ್ರ ಒಂದು ಕಡೆ ದೇವಸ್ಥಾನದ ಹತ್ರ ನಿಲ್ಲಿಸ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ನಲ್ವ, ಅದನ್ನು ತಿಂಡಿನ ನಾವು ತಿಂದ್ವಿ. ನೋಡಿ, ನಾವಿವಾಗಿರೋದು ಚಾರ್ಮುಡಿ ಘಾಟಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಲಾಸ್ಟ್ ಟೈಮ್ ಬಂದಾಗೆ ಇಲ್ಲೆಲ್ಲ ಬಂದಾಗೆ ಮಳೆ ಬರ್ತಾ ಇತ್ತು. ಈ ಸರಿ ತುಂಬ ಬಿಸಿಲಿದೆ, ಆದ್ರೂ ನೋಡಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಹೋಗುವಾಗ ಇಲ್ಲೊಂದು ಚಿಕ್ಕದಾದಂತಹ ಫಾಲ್ಸ್ ಥರ ಸಿಕ್ತು. ಹತ್ತಿರಕ್ಕೆ ಹೋಗ್ಬಿಟ್ಟು ಫೋಟೋನ ನಾವು ತೊಗೊಂಡ್ವಿ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಮಳೆಗಾಲದಲ್ಲಂತೂ ರೋಡ್ ಸಮೀಪದಲ್ಲೇ ಸಣ್ಣ ಸಣ್ಣ ಫಾಲ್ಸ್ ಇರ್ತವೆ. ಒಳ್ಳೆ ಪ್ರಕೃತಿ ಮಧ್ಯೆ ಈ ರೀತಿಯಾಗಿ ನೀರನ್ನ ಹರಿತಾ ಇರುತ್ತೆ. ನೋಡಿ, ಹಾಗೆ ಕಾಲೇಜ್ನ ನೋಡಿಬಿಟ್ಟು ಅಡ್ಮಿಷನ್ನು ಸಹ ಮಾಡಿಬಿಟ್ಟು ಈಗ ಧರ್ಮಸ್ಥಳಕ್ಕೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಅಲ್ಲೇ ಸಂಜೆ ಆಗಿಬಿಟ್ಟಿತ್ತು. ನೋಡಿ, ಕಾಲೇಜೆಲ್ಲ ನೋಡಿಬಿಟ್ಟು ಸುತ್ತಮುತ್ತ ಪರಿಸರ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿದ್ದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಧರ್ಮಸ್ಥಳ ಇದೆ. ಹಾಗಾಗಿ ಇನ್ನೇನು ಹೊರಡ್ತಾ ಇದ್ದೀವಿ. ಇನ್ನೇನೋ ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳ ಅಂದರೆ ಗೊತ್ತೇ ಇರುತ್ತೆ, ನೇತ್ರಾಣಿ ನದಿ ಹರಿತಾ ಇರುತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ನಾವು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳದಲ್ಲಿ ಬಂದ ತಕ್ಷಣ ನಾವು ಸಾಕೇತಲ್ಲಿ ಮೊದಲೇ ಆನ್ಲೈನಲ್ಲಿ ರೂಮ್ನ ಬುಕ್ ಮಾಡಿದ್ವಿ. ಹಾಗೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ಈಗ ನೋಡ್ತಾ ಇರೋದು ನೀವು ಸಾಕೇತ್ ಹೋಟೆಲ್. ಇದು ಧರ್ಮಸ್ಥಳದಲ್ಲಿ. ಇಲ್ಲೇ ಸ್ಟೇ ಮಾಡಿದ್ವಿ. ಇಲ್ಲಿ ಬರೋಷ್ಟೊತ್ತಿಗೆ ನಮಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಯಾಕೆಂದರೆ ಬೆಳಗ್ಗೆ ಕಾಲೇಜೆಲ್ಲ ನೋಡಿಬಿಟ್ಟು ಅಲ್ಲೇ ಸುತ್ತಮುತ್ತ ಇರುವಂತಹ ಜ್ಞಾನಸುಧಾ, ಮಂಗಳೂರು ಎಕ್ಸ್ಪರ್ಟು ಹಾಗೆ ಕೆಲವೊಂದು ಕಾಲೇಜ್ನ ನೋಡಿಬಿಟ್ವಲ್ಲ, ಹಾಗೆ ತುಂಬಾ ಟಯರ್ಡ್ ಆಗಿತ್ತು. ಹಾಗಾಗಿ ನಾವು ಸ್ವಲ್ಪ ಹೋಟೆಲ್ಗೆ ಬಂದು ರೆಸ್ಟ್ನ ತೊಗೊಂಡ್ಬಿಟ್ಟು ನೆಕ್ಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನೈಟ್ ಆದರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂತ ಹೇಳಿಬಿಟ್ಟು ಇವಾಗ ದರ್ಶನಕ್ಕೆ ಬಂದಿದ್ದೀವಿ. ದರ್ಶನಕ್ಕೆ ಬಂದರೆ ಸ್ವಲ್ಪ ಕ್ಯೂ ಎಲ್ಲ ಕಡಿಮೆ ಇತ್ತು.